ಸೊ ಇವತ್ತು ನಾವು ರೀಸೆಂಟ್ ಆಗಿ ಮಲಯಾಳಂನಲ್ಲಿ ರಿಲೀಸ್ ಆದ ಯೂನಿಕ್ ಕಾನ್ಸೆಪ್ಟ್ ನ ಮೂವಿ ಸರ್ವಂ ಮಾಯಾ ಸ್ಟೋರಿನ ನೋಡೋಣ. ಸೊ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಇನ್ನು ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಮ್ಯೂಸಿಕ್ ಬ್ಯಾಂಡ್ ನ ತೋರಿಸ್ತಾರೆ. ಇವರು ಪ್ರೋಗ್ರಾಮ್ ಮಾಡ್ತಿರ್ತಾರೆ. ಪ್ರೋಗ್ರಾಮ್ ಮುಗಿದ ಮೇಲೆ ಇವರಿಗೆ ಯುರೋಪ್ ನಲ್ಲಿರೋ ಮ್ಯೂಸಿಕ್ ಪ್ರೋಗ್ರಾಮ್ಗಾಗಿ ವೀಸಾ ಅಪ್ಲಿಕೇಶನ್ ಹಾಕಿದ್ದು ಅಪ್ರೂವ್ ಆಗಿರೋದು ಗೊತ್ತಾಗುತ್ತೆ. ಆದ್ರೆ ಇದೇ ಗ್ರೂಪ್ ಅಲ್ಲಿ ಇದ್ದ ಪ್ರಭಾಗೆ ವೀಸಾ ಬಂದಿರಲ್ಲ. ಮ್ಯಾನೇಜರ್ ಪ್ರಭಾನ ಕರೆದು ನಿನ್ನ ವೀಸಾ ಸಿಕ್ಕಿಲ್ಲ ಅಂತ ಹೇಳ್ತಾನೆ. ಪ್ರಭಾ ಇವರ ಟೀಮ್ ಅಲ್ಲಿ ಎಲೆಕ್ಟ್ರಿಕ್ ಗಿಟಾರ್ ಬಾರಿಸ್ತಿರ್ತಾನೆ. ಸೊ ಈಗ ಇವರು ಪ್ರೋಗ್ರಾಮ್ ಕಂಪ್ಲೀಟ್ ಮಾಡಿ ಇಂಡಿಯಾಗೆ ವಾಪಸ್ ಬರೋದು 2 ತಿಂಗಳಾಗುತ್ತೆ. ಸೊ ಪ್ರಭಾ ಅಲ್ಲಿವರೆಗೆ ನನ್ನ ಟೀಮ್ ಇಲ್ಲದೆ ಇಲ್ಲೇನು ಮಾಡೋದು ಅಂತ ತನ್ನ ಊರಿಗೆ ಹೋಗ್ತಾನೆ. ಇಲ್ಲಿ ಪ್ರಭಾ ತಂದೆ ಮತ್ತು ಅವನ ಫ್ಯಾಮಿಲಿನ ತೋರಿಸ್ತಾರೆ. ಪ್ರಭಾ ತಂದೆ ಊರಲ್ಲಿ ಪೂಜೆ ಮಾಡಿಸ್ತಿರ್ತಾನೆ. ಏಕೆಂದರೆ ಇವರು ಬ್ರಾಹ್ಮಿಣ್ಸ್ ಆಗಿರ್ತಾರೆ. ಪ್ರಭಾ ತಂದೆಗೆ ಊರಲ್ಲಿ ತುಂಬಾ ಒಳ್ಳೆ ಹೆಸರು ಇರುತ್ತೆ. ಇನ್ನು ಪ್ರಭಾ ಅಣ್ಣ ಹೊರದೇಶದಲ್ಲಿ ಪೂಜೆ ಮಾಡಿಸ್ತಿರ್ತಾನೆ. ಸೊ ಈಗ ಇವರೆಲ್ಲ ಪ್ರಭಾ ತಂದೆ 70ನೇ ಬರ್ತ್ಡೇಗಾಗಿ ಮನೆಯಲ್ಲಿ ಸೇರಿರ್ತಾರೆ. ಈಗ ಪ್ರಭಾ ಮನೆಗೆ ಬರ್ತಾನೆ. ಆದ್ರೆ ಅವನು ಇಲ್ಲಿ ಯಾರ ಜೊತೆನೂ ಮಾತಾಡಲ್ಲ. ಪ್ರಭಾಗೆ ಅವನ ತಂದೆ ಅಂದ್ರೆ ಬೀಳ್ತಿರಲ್ಲ. ಆಕ್ಚುಲಿ ಪ್ರಭಾ ತಾಯಿ ಸಾಯ ಮುಂಚೆ ಒಂದು ನಾಯಿ ಸಾಕಿರ್ತಾಳೆ. ಆದ್ರೆ ಅವರ ಲಾಸ್ಟ್ ಟೈಮ್ ಬಂದಾಗ ಆ ನಾಯಿ ಬೊಗಳ್ತಿರುತ್ತೆ. ಆಗ ಪ್ರಭಾ ಅದನ್ನ ಎತ್ಕೊಂಡು ತನ್ನ ತಾಯಿ ಮುಖ ತೋರಿಸ್ಬೇಕಂತ ಒಳಗೆ ತರ್ತಾನೆ. ಆದ್ರೆ ಪ್ರಭಾ ತಂದೆ ನಾಯಿನಾಕೆ ಒಳಗೆ ತಂದೆ, ಅದನ್ನ ಬಿಸಾಕು ಅಂತ ಹೇಳ್ತಾನೆ. ಇದೇ ವಿಚಾರಕ್ಕೆ ಇವರ ನಡುವೆ ಜಗಳ ಆಗುತ್ತೆ. ಆಗ ಆತ ಪ್ರಭಾಗೆ ಇದರ ಜೊತೆಗೆ ನೀನು ಕೂಡ ಮನೆಯಿಂದ ಹೊರಗೆ ಹೋಗು ಅಂತ ಹೇಳಿರ್ತಾನೆ. ಅವತ್ತಿಂದ ಪ್ರಭಾ ತನ್ನ ಫ್ಯಾಮಿಲಿ ಮತ್ತು ತನ್ನ ತಂದೆ ಜೊತೆ ಮಾತಾಡಿರಲ್ಲ. ಇನ್ನು ಪ್ರಭಾ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಇವರು ತುಂಬಾ ಧಾರ್ಮಿಕ ಮತ್ತು ಸಂಪ್ರದಾಯಗಳನ್ನ ಫಾಲೋ ಮಾಡೋ ವ್ಯಕ್ತಿಗಳಾಗಿರ್ತಾರೆ. ಆದ್ರೆ ಇನ್ನೊಂದು ಕಡೆ ಪ್ರಭಾ ಅದ್ಯಾವುದನ್ನ ನಂಬ್ತಿರಲ್ಲ. ಅವನು ಏಥಿಸ್ಟ್ ಆಗಿರ್ತಾನೆ. ಈಗ ಪ್ರಭಾ ರಾತ್ರಿ ಆದಾಗ ತನ್ನ ಕಜನ್ ರೂಪೇಶ್ ನ ಹೋಗಿ ಭೇಟಿ ಆಗ್ತಾನೆ. ರೂಪೇಶ್ ಒಬ್ಬ ಪೂಜಾರಿ ಆಗಿರ್ತಾನೆ. ಪ್ರಭಾ ರೂಪೇಶ್ಗೆ ನಾನು 2 ತಿಂಗಳು ಇಲ್ಲೇ ಇರ್ತೀನಿ, ಅಲ್ಲಿವರೆಗೆ ನನ್ನ ಖರ್ಚು ನಡೆಯೋಕೆ ಯಾವುದಾದ್ರೂ ಕೆಲಸ ನೋಡು ಅಂತ ಹೇಳ್ತಾನೆ. ಆಗ ಆತ ಯಾವ್ದಾದ್ರು ಹೋಟೆಲ್ ಅಥವಾ ಶಾಪ್ ಹತ್ರ ಕೆಲಸ ಮಾಡ್ತೀಯಾ ಅಂತ ಕೇಳ್ತಾನೆ. ಆದ್ರೆ ಪ್ರಭಾ ಅಂತದ್ದಲ್ಲ, ಯಾವ್ದಾದ್ರು ಒಳ್ಳೆ ಕೆಲಸ ನೋಡು ಅಂತ ಹೇಳ್ತಾನೆ. ಆಗ ರೂಪೇಶ್ ಒಂದು ಕೆಲಸ ಮಾಡು, ನನ್ನ ಜೊತೆ ನನ್ನ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡು. ಹೇಗಾದ್ರೂ ಸಣ್ಣವನಿದ್ದಾಗ ನನಗಿಂತ ಜಾಸ್ತಿ ನಿನಗೆ ಮಂತ್ರಗಳು ನೆನಪಿದ್ವು. 1-2 ಸಾರಿ ಪ್ರಾಕ್ಟೀಸ್ ಮಾಡಿದರೆ ಎಲ್ಲ ನೆನಪು ಬರ್ತವೆ ಅಂತ ಹೇಳ್ತಾನೆ. ಆದ್ರೆ ಪ್ರಭಾ ನನಗೆ ಪೂಜಾರಿ ಕೆಲಸದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾನೆ. ಈಗ ಮಾರನೇ ದಿನ ಪ್ರಭಾ ತನ್ನ ಮ್ಯೂಸಿಕ್ ನೋಟ್ಸ್ ತಗೊಂಡು ಒಂದು ಮ್ಯೂಸಿಕ್ ಶಾಪ್ಗೆ ಹೋಗಿ ಕೊಡ್ತಾನೆ. ಆದ್ರೆ ಅವರು ಅದಕ್ಕೆ ದುಡ್ಡು ಕೊಡಲ್ಲ. ಈಗ ಪ್ರಭಾ ಹತ್ರ ಸ್ವಲ್ಪನೂ ದುಡ್ಡು ಇರಲ್ಲ. ಅವನಲ್ಲಿ ಎಲ್ಲ ಖಾಲಿಯಾಗಿರುತ್ತೆ. ಅದಕ್ಕೆ ಪ್ರಭಾ ತನ್ನ ತಾತ ಹತ್ರ ಹೋಗಿ ನನಗೆ ಖರ್ಚಿಗೆ ಸ್ವಲ್ಪ ದುಡ್ಡು ಕೊಡು ಅಂತ ಕೇಳ್ತಾನೆ. ಆದ್ರೆ ಆತ ನನ್ನ ಹತ್ರ ದುಡ್ಡು ಎಲ್ಲಿಂದ ಬರುತ್ತೆ, ನಾನೇ ನಿನ್ನ ಅಪ್ಪನ ಹತ್ರ ಕೇಳ್ತೀನಿ, ನೀನು ಹೋಗಿ ನಿನ್ನ ಅಪ್ಪನಿಗೆ ಕೇಳು ಅಂತ ಹೇಳ್ತಾನೆ. ಇದನ್ನ ಕೇಳಿ ಪ್ರಭಾ ನಾನು ಯಾವತ್ತೂ ಅವರ ಹತ್ರ ದುಡ್ಡು ಕೇಳಿಲ್ಲ ಅಂತ ಹೇಳ್ತಾನೆ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ತನ್ನ ತಂದೆ ಹತ್ರ ಹೋಗಿ ಟೀ ಕುಡಿಯೋಕೆ ಒಂದು 200 ಕೊಡು ಅಂತ ಕೇಳ್ತಾನೆ. ಆದ್ರೆ ಆತ ಒಳಗೆ ಹೋಗಿ ಟೀ ಮಾಡ್ಕೊಂಡು ಬರ್ತಾನೆ ಮತ್ತು ಈಗಿಂದ ಟೀ ಬೇಕಿದ್ರೆ ಮನೆಯಲ್ಲಿ ಮಾಡ್ಕೊಂಡು ಕುಡಿ ಅಂತ ಹೇಳ್ತಾನೆ. ಇದನ್ನ ನೋಡಿ ಪ್ರಭಾಗೆ ಕೋಪ ಬರುತ್ತೆ. ಅವನು ಅಲ್ಲಿಂದ ರೂಪೇಶ್ ಹತ್ರ ಬರ್ತಾನೆ ಮತ್ತು ರೂಪೇಶ್ಗೆ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ತಾನೆ. ಈಗ ರೂಪೇಶ್ ಮತ್ತು ಪ್ರಭಾ ಎಲ್ಲೇ ಪೂಜೆ ಇದ್ದರೂ ಇಬ್ಬರು ಹೋಗ್ತಿರ್ತಾರೆ ಮತ್ತು ಬಂದ ಹಣನ ಇಬ್ಬರು ಹಂಚ್ಕೋತಾರೆ. ಹೀಗೆ ಒಂದು ದಿನ ಇವರು ಒಂದು ಮನೆ ಓಪನಿಂಗ್ ಗೆ ಹೋದಾಗ ಅಲ್ಲಿ ಅವರು ಉಯ್ಯಾಲೆ ಬಿಗುತ್ತಿರ್ತಾರೆ. ಇಲ್ಲಿ ಕಾರ್ಪೆಂಟರ್ ಓನರ್ಗೆ ಈ ಉಯ್ಯಾಲೆ ಮೇಲೆ ಎಲ್ಲ ಊರವರು ಬಂದು ಕೂತರೂ ಏನೂ ಆಗಲ್ಲ, ಅಷ್ಟು ಗಟ್ಟಿಯಾಗಿದೆ ಅಂತ ಹೇಳ್ತಾನೆ. ಆದ್ರೆ ಮನೆ ಓನರ್ ಇದು ತುಂಬಾ ಹಳೇದು, ಜಾಸ್ತಿ ಭಾರ ಹಾಕಿದ್ರೆ ಮುರಿದು ಬೀಳುತ್ತೆ ಅಂತ ಹೇಳ್ತಾನೆ. ಆದ್ರೆ ಕಾರ್ಪೆಂಟರ್ ಕೇಳದೆ ಅಲ್ಲಿ ಆಡ್ತಿದ್ದ ಮಕ್ಕಳನ್ನ ಅದರ ಮೇಲೆ ಕೂರುವಂತೆ ಹೇಳ್ತಾನೆ. ರೂಪೇಶ್ಗೂ ಅದರ ಮೇಲೆ ಕೂರ್ಬೇಕು ಅನಿಸುತ್ತೆ. ಆಗ ಕಾರ್ಪೆಂಟರ್ ಸರ್ ಪರವಾಗಿಲ್ಲ, ನೀವು ಕೂಡ ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ರೂಪೇಶ್ ಕೂತ ತಕ್ಷಣ ಜೋಕಾಲಿ ಮುರಿದು ಬೀಳುತ್ತೆ ಮತ್ತು ಮಕ್ಕಳೆಲ್ಲ ರೂಪೇಶ್ ಮೇಲೆ ಬೀಳುತ್ತಾರೆ. ಈಗ ರೂಪೇಶ್ ಕುತ್ತಿಗೆ ಡ್ಯಾಮೇಜ್ ಆಗುತ್ತೆ. ಡಾಕ್ಟರ್ ಆತನಿಗೆ 3 ತಿಂಗಳ ಬೆಡ್ ರೆಸ್ಟ್ ತಗೋಬೇಕು ಅಂತ ಹೇಳ್ತಾನೆ. ಆಗ ರೂಪೇಶ್ ಪ್ರಭಾನ ಕರೆದು ನಾನು 3 ತಿಂಗಳವರೆಗೂ ಬೆಡ್ ಇಂದ ಏಳು ಹಾಗಿಲ್ಲ, ಅಲ್ಲಿವರೆಗೆ ನೀನೇ ಇದೆಲ್ಲ ನೋಡ್ಕೋಬೇಕು ಅಂತ ಹೇಳ್ತಾನೆ. ಆದ್ರೆ ಪ್ರಭಾ ಇದು ನನ್ನ ಪರ್ಮನೆಂಟ್ ಜಾಬ್ ಅಲ್ಲ, ನಾನು ಇದು ಬರೀ ಸ್ವಲ್ಪ ದಿನಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆದ್ರೆ ರೂಪೇಶ್ ಈಗ ನಾನು ಬೆಡ್ ಮೇಲೆ ಇದ್ದೀನಿ, ನನ್ನ ಕ್ಲೈಂಟ್ ಅಲ್ಲಿವರೆಗೆ ಬೇರೆ ಕಡೆ ಶಿಫ್ಟ್ ಆಗ್ತಾರೆ. ಹೇಗಾದ್ರೂ ನಿನಗೆ ದುಡ್ಡಿನ ಅವಶ್ಯಕತೆ ಇದೆ, ನೀನೇ ಪೂಜೆಗಳನ್ನ ಮಾಡು, ಇಬ್ಬರು 50-50 ಶೇರ್ ತಗೊಳ್ಳೋಣ ಅಂತ ಹೇಳ್ತಾನೆ. ಆದ್ರೆ ಪ್ರಭಾ ಕಷ್ಟ ಎಲ್ಲ ನಂದು, ಆದ್ರೂ ನಿನಗೆ 50% ಕೊಡಬೇಕಾ, 60-40 ಅಂತ ಹೇಳ್ತಾನೆ. ಈಗ ಇವರು ಶೇರ್ ಮಾತಾಡ್ಕೊಂಡು ಈಗಿಂದ ಪ್ರಭಾನೇ ರೂಪೇಶ್ ಎಲ್ಲಾ ಪೂಜೆಗಳನ್ನ ಮಾಡಿಸ್ತಿರ್ತಾನೆ. ಇನ್ನೂ ಆಗಾಗ ಪ್ರಭಾ ಮ್ಯೂಸಿಕ್ ಸ್ಟುಡಿಯೋಗೆ ಹೋಗಿ ತನಗೆ ಮ್ಯೂಸಿಕ್ ಬಾರಿಸಲು ಏನಾದ್ರೂ ಚಾನ್ಸ್ ಸಿಗಬಹುದಾ ಅಂತ ನೋಡ್ತಿರ್ತಾನೆ. ಆಗ ರೂಪೇಶ್ ಪ್ರಭಾಗೆ ಕಾಲ್ ಮಾಡಿ ನಾಳೆ ನಿನ್ನ ಹತ್ರ ಮಾಡಿಸೋಕೆ ಎಷ್ಟು ಪೂಜೆ ಇದೆ, ಇನ್ನೊಂದು ಹೊಸ ಆರ್ಡರ್ ಬಂದಿದೆ, ನೀನು ಆ ಪೂಜೆಗಳನ್ನ ಮುಗಿಸಿದ ಮೇಲೆ ಒಬ್ಬ ಲಾಯರ್ ಮನೆಗೆ ಹೋಗ್ಬೇಕು. ಏಕೆಂದರೆ ಅವನ ಮಗ 12th ಸ್ಟ್ಯಾಂಡರ್ಡ್ ನಲ್ಲಿ ಓದ್ತಿದ್ದಾನೆ. ಆದ್ರೆ ಅವನು ಏನೋ ವಿಚಿತ್ರವಾಗಿ ಆಡ್ತಿದ್ದಾನಂತೆ. ಅವರಿಗೆ ಅವನ ಮಗನಲ್ಲಿ ದೆವ್ವ ಬಂದಿದೆ ಅಂತ ಡೌಟ್ ಇದೆ ಅಂತ ಹೇಳ್ತಾನೆ. ಆಗ ಪ್ರಭಾ ನನಗೆ ದೆವ್ವ ಭೂತ ಎಲ್ಲ ಬಿಡಿಸೋ ಮಂತ್ರ ಬರಲ್ಲ, ನಾನು ಅಲ್ಲಿ ಹೋಗಲ್ಲ ಅಂತ ಹೇಳ್ತಾನೆ. ಆದ್ರೆ ರೂಪೇಶ್ ಫೋರ್ಸ್ ಮಾಡಿ ಈ ಸಾರಿ ಹೋಗು, ಶೇರ್ 70-30 ಅಂತ ಹೇಳ್ತಾನೆ. ಆಗ ಪ್ರಭಾ ಒಪ್ಕೋತಾನೆ.
ಆಮೇಲೆ ರೂಪೇಶ್ ಪ್ರಭಾಗೆ ನಾನು ನಿನಗೆ ಮಂತ್ರಗಳನ್ನ ವಾಟ್ಸಪ್ ಮಾಡ್ತೀನಿ, ಒಂದು ಸಲ ನೋಡ್ಕೊ ಅಂತ ಹೇಳ್ತಾನೆ. ಈಗ ಮಾರನೇ ದಿನ ಪ್ರಭಾ ರೆಡಿಯಾಗಿ ಲಾಯರ್ ಮನೆಗೆ ಹೋಗ್ತಾನೆ. ಈತ ಎಲ್ಲ ಪೂಜಾ ಸಾಮಗ್ರಿಗಳನ್ನ ಹೊರಗೆ ತೆಗೆದು ಪೂಜೆ ಮಾಡಲು ರೆಡಿ ಆಗ್ತಾನೆ. ಈಗ ಅವರು ಆ ಹುಡುಗನನ್ನ ಇವನ ಮುಂದೆ ತರ್ತಾರೆ. ಆ ಹುಡುಗ ವಿಚಿತ್ರವಾಗಿರ್ತಾನೆ. ಪ್ರಭಾಗೆ ಅವನನ್ನ ನೋಡಿ ಭಯವಾಗ್ತಿರುತ್ತೆ. ಅವನು ಮಂತ್ರಗಳನ್ನ ಸ್ಟಾರ್ಟ್ ಮಾಡೋ ಮುಂಚೆ ಆ ಹುಡುಗ ಎದ್ದು ನಾರ್ಮಲ್ ಬಿಹೇವ್ ಮಾಡ್ತಿರ್ತಾನೆ. ಇದನ್ನ ನೋಡಿ ಮನೆಯವರು ಖುಷಿ ಆಗ್ತಾರೆ. ಆದ್ರೆ ಪ್ರಭಾ ಪೂಜೆ ಸ್ಟಾರ್ಟ್ ಆಗೋ ಮುಂಚೆ ಈತ ಹೇಗೆ ಸರಿಯಾದ ಅನ್ಕೋತಾನೆ. ಪ್ರಭಾ ರೂಪೇಶ್ ಹತ್ರ ಬಂದು ಹೇಳಿದಾಗ ಆತ ನನ್ನ ಮಂತ್ರಗಳು ಕೆಲಸ ಮಾಡಿದ್ವು ಅಂತ ಹೇಳ್ತಾನೆ. ಆದ್ರೆ ಪ್ರಭಾ ಅದೇನಿಲ್ಲ, ಅವನ ತಂದೆ ತಾಯಿ ಅವನಿಗೆ ಡಾಕ್ಟರ್ಗೆ ತೋರಿಸಿದ್ದಾರೆ, ಆ ಔಷಧಿಗಳು ಈಗ ಕೆಲಸ ಮಾಡಿರ್ಬೇಕು ಅಂತ ಹೇಳ್ತಾನೆ. ಆಗ ರೂಪೇಶ್ ಪರವಾಗಿಲ್ಲ, ಏನಾದ್ರೂ ಆಗ್ಲಿ, ದುಡ್ಡು ಮಾತ್ರ ಸಿಕ್ತಲ್ಲ ಅಂತ ಹೇಳ್ತಾನೆ. ಈಗ ಇವರು ದುಡ್ಡು ಹಂಚ್ಕೋತಾರೆ. ಈಗ ಮಾರನೇ ದಿನ ಪ್ರಭಾ ಹೆಸರಿಗೆ ಒಂದು ಡೆಲಿವರಿ ಬಂದಿರುತ್ತೆ. ಡೆಲಿವರಿ ಬಾಯ್ OTP ಹೇಳುವಂತೆ ಕೇಳ್ತಾನೆ. ಆದ್ರೆ ಪ್ರಭಾ ನಾನು ಏನು ಆರ್ಡರ್ ಮಾಡಿಲ್ಲ ಅಂತ ಹೇಳ್ತಾನೆ. ಆಗ ಡೆಲಿವರಿ ಬಾಯ್ ನಿಮ್ಮ ಫೋನ್ ಚೆಕ್ ಮಾಡಿ ಸರ್ ಅಂತ ಹೇಳ್ತಾನೆ. ಪ್ರಭಾ ತನ್ನ ಫೋನ್ ಚೆಕ್ ಮಾಡಿದಾಗ ಯಾರೋ ಪ್ರಭಾ ಫೋನ್ ಇಂದ ಒಂದು ಲೇಡೀಸ್ ಡ್ರೆಸ್ ಆರ್ಡರ್ ಮಾಡಿರ್ತಾರೆ. ಪ್ರಭಾ ಅದನ್ನ ತಗೊಂಡು ತನ್ನ ಫೋನ್ ಚೆಕ್ ಮಾಡಿದಾಗ ಇವನ ವಾಟ್ಸ್ಆಪ್ ಅಲ್ಲಿ DP ಚೇಂಜ್ ಆಗಿರುತ್ತೆ ಮತ್ತು ಯಾರೋ ಸ್ಟೇಟಸ್ ಕೂಡ ಇಟ್ಟಿರ್ತಾರೆ. ಇದರ ಬಗ್ಗೆ ಪ್ರಭಾಗೂ ಗೊತ್ತಿರಲ್ಲ. ಇನ್ನು ಪ್ರಭಾ ರಾತ್ರಿ ಮಲ್ಕೊಂಡಿದ್ದಾಗ ಅವನಿಗೆ ಏನೋ ಸೌಂಡ್ ಬರುತ್ತೆ. ಅವನು ಕಣ್ಣು ತೆಗೆದು ನೋಡಿದಾಗ ಆಕೆ ಮುಂದೆ ಒಬ್ಬ ಹುಡುಗಿ ಕೂತಿರ್ತಾಳೆ. ಪ್ರಭಾಗೆ ಆಕೆ ಯಾರು ಅಂತ ಗೊತ್ತಿರಲ್ಲ. ಆಗ ಆ ಹುಡುಗಿ ನಾನು ನಿನ್ನ ಫೋನ್ ಯೂಸ್ ಮಾಡಿದ್ದು, ನಾನು ಆಮೇಲೆ ಬರ್ತೀನಿ ಅಂತ ಹೇಳಿ ಫೋನ್ ಇಟ್ಟು ಅಲ್ಲಿಂದ ಎದ್ದು ಹೋಗ್ತಾಳೆ. ಪ್ರಭಾಗೆ ಏನು ಅರ್ಥವಾಗಲ್ಲ. ಈಗ ಬೆಳಗ್ಗೆ ಆದಾಗ ಪ್ರಭಾ ತನ್ನ ತಾತ ಹತ್ರ ಹೋಗಿ ಇದೆಲ್ಲ ಹೇಳ್ತಾನೆ. ಆಗ ಆತ ನೀನು ಸಿಂಗಲ್ ಆಗಿದ್ದೀಯಲ್ಲ, ಅದಕ್ಕೆ ಅಂತ ಕನಸು ಬರ್ತಿವೆ, ಅಷ್ಟೇ ಯಾಕೆ ಅವಾಗವಾಗ ಈ ವಯಸ್ಸಲ್ಲೂ ನನ್ನ ಕನಸಲ್ಲೂ ಹುಡುಗಿಯರು ಬರ್ತಿದ್ದಾರೆ ಅಂತ ಹೇಳ್ತಾನೆ. ಆಗ ಪ್ರಭಾಗೆ ಮತ್ತೆ ಆ ಹುಡುಗಿ ಕಾಣ್ತಾಳೆ. ಈಕೆ ಪ್ರಭಾ ಮೊಬೈಲ್ ಯೂಸ್ ಮಾಡ್ತಿರ್ತಾಳೆ. ಪ್ರಭಾ ಆಕೆನ ನೋಡಿ ಭಯಪಡ್ತಾನೆ. ಆಗ ಆ ಹುಡುಗಿ ಅರೆ ಭಯಪಡಬೇಡ, ನಾನು ನಿನಗೆ ಏನು ಮಾಡಲ್ಲ, ಬರೀ ನಿನ್ನ ಫೋನ್ ಯೂಸ್ ಮಾಡ್ತಿದ್ದೀನಿ ಅಷ್ಟೇ. ಆಕ್ಚುಲಿ ನನಗೆ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡಿ ಪ್ರಾಕ್ಟೀಸ್ ಇಲ್ಲ. ನಾನು ಆ ಹುಡುಗನ ಬಾಡಿಯಲ್ಲಿದ್ದಾಗ ಐಫೋನ್ ಯೂಸ್ ಮಾಡ್ತಿದ್ದೆ. ಎಲ್ಲರೂ ನನ್ನ ನೋಡಿ ಭಯಪಡ್ತಿದ್ರು. ಆದ್ರೆ ನೀನ್ ಮಾತ್ರ ಅವತ್ತು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ. ನಾನು ನಿನ್ನ ಧೈರ್ಯಕ್ಕೆ ಮೆಚ್ಕೊಂಡೆ ಅಂತ ಹೇಳ್ತಾಳೆ. ಇಲ್ಲಿ ಪ್ರಭಾಗೆ ಆ ಹುಡುಗಿ ಒಂದು ಆತ್ಮ ಅಂತ ಗೊತ್ತಾಗುತ್ತೆ. ಆ ಹುಡುಗಿ ಪ್ರಭಾಗೆ ನಾನು ನಿನಗೆ ಏನು ಮಾಡಲ್ಲ, ಆಕ್ಚುಲಿ ನನಗೆ ಒಂದು ಹೆಲ್ಪ್ ಬೇಕು. ನಾನು ಸತ್ತ ಮೇಲೆ ನನಗೆ ನಾನು ಯಾರು ಅಂತ ಗೊತ್ತಿಲ್ಲ. ನಾನು ನನ್ನ ಪಾಸ್ಟ್ ನ ಮರೆತು ಹೋಗಿದ್ದೀನಿ, ಅದನ್ನ ಕಂಡುಹಿಡಿಯಕ್ಕೆ ನನಗೆ ಹೆಲ್ಪ್ ಮಾಡ್ತೀಯಾ ಅಂತ ಕೇಳ್ತಾಳೆ. ಇದನ್ನ ಕೇಳಿ ಪ್ರಭಾಗೆ ಇನ್ನೂ ಭಯವಾಗುತ್ತೆ. ಅವನು ಅಲ್ಲಿಂದ ಓಡೋಗ್ತಾನೆ. ಈಗ ಪ್ರಭಾ ಒಬ್ಬ ಡಾಕ್ಟರ್ನ ಭೇಟಿ ಆಗ್ತಾನೆ. ಪ್ರಭಾ ಡಾಕ್ಟರ್ಗೆ ತನ್ನ ಜೊತೆ ನಡೆದ ಎಲ್ಲಾ ವಿಷಯ ಹೇಳ್ತಾನೆ. ಆಗ ಡಾಕ್ಟರ್ ನಿನಗೆ ಎಲ್ಲೋ ಭ್ರಮೆ ಆಗಿರ್ಬೇಕು, ನೀನು ಚೆನ್ನಾಗಿ ನಿದ್ದೆ ಮಾಡು, ಎಲ್ಲಾ ಸರಿ ಹೋಗುತ್ತೆ ಅಂತ ಹೇಳ್ತಾನೆ ಮತ್ತು ಮೆಡಿಸಿನ್ ಬರೆದು ಕೊಡ್ತಾನೆ. ಈಗ ರಾತ್ರಿ ಪ್ರಭಾ ಮನೆಗೆ ಬಂದು ಊಟ ಮಾಡಿ ಟ್ಯಾಬ್ಲೆಟ್ ತಗೋತಾನೆ. ಅವನು ಮೊಬೈಲ್ನ ದಿಂಬು ಕೆಳಗೆ ಇಟ್ಟು ಮಲ್ಕೋತಾನೆ. ಆದ್ರೆ ರಾತ್ರಿ ಆದಾಗ ಆ ಹುಡುಗಿ ಮತ್ತೆ ಬರ್ತಾಳೆ. ಈಕೆ ಮೊಬೈಲ್ ತಗೊಂಡು ತನಗೋಸ್ಕರ ಬಟ್ಟೆ ಆರ್ಡರ್ ಮಾಡ್ತಿರ್ತಾಳೆ. ಆಗ ಪ್ರಭಾಗೆ ಎಚ್ಚರಿಕೆ ಆಗುತ್ತೆ. ಆ ಹುಡುಗಿ ಪ್ರಭಾಗೆ ನಿನಗೆ ಡಿಸ್ಟರ್ಬ್ ಮಾಡಬಾರ್ದಂತ ಹೊರಗೆ ಬಂದು ಕೂತಿದ್ದೀನಿ, ಮತ್ತೆ ನೀನಾಕೆ ಎದ್ದೆ ಅಂತ ಕೇಳ್ತಾಳೆ. ಆಗ ಇಲ್ಲಿ ಪ್ರಭಾ ತಾತ ಬರ್ತಾನೆ. ಆದ್ರೆ ಆತನಿಗೆ ಈ ಹುಡುಗಿ ಕಾಣ್ತಿರಲ್ಲ. ಈಗ ಮಾರನೇ ದಿನ ಬೆಳಗ್ಗೆ ಪ್ರಭಾ ರೂಪೇಶ್ ಹತ್ರ ಬರ್ತಾನೆ ಮತ್ತು ಆ ಹುಡುಗಿ ಬಗ್ಗೆ ಹೇಳ್ತಾನೆ. ರೂಪೇಶ್ ಈಗ ಪ್ರಭಾ ಮನೆಗೆ ಬಂದು ಆತ್ಮ ಓಡಿಸೋ ಪೂಜೆ ಮಾಡಿಸ್ತಾನೆ. ಆದ್ರೆ ಪೂಜೆ ನಡೀತಿದ್ದಾಗ ಆ ಹುಡುಗಿ ಅಲ್ಲೇ ಇರ್ತಾಳೆ. ಈಗ ರೂಪೇಶ್ ಪೂಜೆ ಮುಗಿಸಿ ಆ ಆತ್ಮ ಮತ್ತೆ ನಿನ್ನ ಹತ್ರ ಬರಲ್ಲ ಅಂತ ಹೇಳ್ತಾನೆ. ರೂಪೇಶ್ ಹೋದ ಮೇಲೆ ಆ ಹುಡುಗಿ ಪ್ರಭಾಗೆ ನಾನು ಎಷ್ಟು ಸಾರಿ ಹೇಳಬೇಕು, ನಾನು ಭೂತ ಅಲ್ಲ, ನಾನು ನಿನ್ನನ್ನ ಕೊಲ್ಲಕ್ಕೆ ಬಂದಿಲ್ಲ, ಆಕ್ಚುಲಿ ನಾನು ಸತ್ತು ಹೋಗಿದ್ದೀನಿ ಅಂತ ನನಗೆ ಗೊತ್ತು, ಆದ್ರೆ ನನ್ನ ಮೆಮೊರಿ ಹೋಗಿದೆ, ಸೊ ನೀನು ಹೆಲ್ಪ್ ಮಾಡು, ನಾನು ಯಾರು ಅಂತ ಕಂಡುಹಿಡಿಯೋಕೆ ಅಂತ ಹೇಳ್ತಾಳೆ. ಆದ್ರೆ ಪ್ರಭಾ ಕೇಳದೆ ಆಕೆನ ತನ್ನಿಂದ ದೂರ ಮಾಡೋಕೆ ವಿಚಿತ್ರವಾದ ಸ್ಟಂಟ್ ಗಳನ್ನ ಮಾಡ್ತಿರ್ತಾನೆ. ಆದ್ರೆ ಅದು ಯಾವುದು ಉಪಯೋಗವಾಗಲ್ಲ. ಈಗ ಮ್ಯೂಸಿಕ್ ಸ್ಟುಡಿಯೋದವರು ಪ್ರಭಾನ ಕರೀತಾರೆ. ಏಕೆಂದ್ರೆ ಪ್ರಭಾ ಸ್ಟುಡಿಯೋದಲ್ಲಿ ಕೊಟ್ಟ ತನ್ನ ಮ್ಯೂಸಿಕ್ ನ ಇವರು ಬಾಂಬೆನ ಒಬ್ಬ ಪ್ರೊಡ್ಯೂಸರ್ಗೆ ಕೊಟ್ಟಿರ್ತಾರೆ. ಅದಕ್ಕೆ ಆ ಪ್ರೊಡ್ಯೂಸರ್ ಪ್ರಭಾ ಮ್ಯೂಸಿಕ್ ನ ಲೈವ್ ಅಲ್ಲಿ ಕೇಳಬೇಕಂತ ವಿಡಿಯೋ ಕಾಲ್ ಮಾಡಿರ್ತಾನೆ. ಈಗ ಪ್ರಭಾ ಮ್ಯೂಸಿಕ್ ನ ಬಾರಿಸಿ ಕೇಳಿಸ್ತಾನೆ. ಆದ್ರೆ ಪ್ರೊಡ್ಯೂಸರ್ಗೆ ಯಾವುದು ಇಷ್ಟ ಆಗ್ತಿರಲ್ಲ. ಪ್ರೊಡ್ಯೂಸರ್ ಪ್ರಭಾಗೆ ನಾನು ಬೇರೆ ಮ್ಯೂಸಿಷಿಯನ್ ನ ನೋಡ್ಕೋತೀನಿ ಅಂತ ಹೇಳ್ತಾನೆ. ಆಗ ಅಲ್ಲಿ ಆ ಹುಡುಗಿ ಬಂದು ಒಂದು ಟ್ಯೂನ್ ಹೇಳ್ತಾಳೆ. ಪ್ರಭಾ ಆ ಟ್ಯೂನ್ ನ ಬಾರಿಸಿದಾಗ ಅದು ಪ್ರೊಡ್ಯೂಸರ್ಗೆ ಇಷ್ಟವಾಗುತ್ತೆ. ಅದಕ್ಕೆ ಆತ ಒಂದು ಪ್ರಾಜೆಕ್ಟ್ ಗಾಗಿ ಪ್ರಭಾನ ಬಾಂಬೆಗೆ ಕರೀತಾನೆ. ಇದರಿಂದ ಪ್ರಭಾ ತುಂಬಾ ಖುಷಿ ಆಗ್ತಾನೆ. ಇವರು ಹೊರಗೆ ಬಂದಾಗ ಪ್ರಭಾ ಆ ಹುಡುಗಿಗೆ ಟ್ಯೂನ್ಸ್ ಬಗ್ಗೆ ನಿನಗೆ ಹೇಗೆ ಗೊತ್ತು, ನಿನಗೆ ಮ್ಯೂಸಿಕ್ ಬರುತ್ತಾ ಅಂತ ಕೇಳ್ತಾನೆ. ಆದ್ರೆ ಆ ಹುಡುಗಿ ಅದರ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೆ ಟ್ಯೂನ್ ಕೇಳಿ ಏನೋ ನೆನಪು ಬಂತು, ಅದೇ ಹೇಳಿದ್ದೆ. ಅದೇನೇ ಇರ್ಲಿ, ನಿನಗೆ ನನ್ನ ಕಂಡ್ರೆ ಈಗ ಭಯ ಆಗ್ತಿಲ್ಲ ತಾನೆ ಅಂತ ಕೇಳ್ತಾಳೆ. ಆಗ ಪ್ರಭಾ ಭಯ ಏನೂ ಆಗ್ತಿಲ್ಲ, ಆದ್ರೆ ನಿನ್ನ ಹೆಸರೇನು, ನಾನು ನಿನ್ನನ್ನ ಏನಂತ ಕರಿಬೇಕು ಅಂತ ಕೇಳ್ತಾನೆ. ಆಗ ಹುಡುಗಿ ನಾನು ನಿನಗೆ ಡೆಲ್ಯೂಷನ್ ಇದ್ದಂಗೆ ಅಲ್ವಾ, ಹಾಗಿದ್ರೆ ನೀನು ನನ್ನ ಡೆಲಿಲು ಅಂತ ಕರಿ ಅಂತ ಹೇಳ್ತಾಳೆ. ಈಗ ಪ್ರಭಾ ಡೆಲಿಲುಗೆ ನಿನ್ನ ಹೆಸರೇನು ಅಂತ ಗೊತ್ತಾದ್ರೆ ನೀನು ಎಲ್ಲಿಯವಳು ಅಂತ ಕಂಡುಹಿಡಿಬಹುದು, ನಿನಗೆ ನಿನ್ನ ಪಾಸ್ಟ್ ಬಗ್ಗೆ ಒಂದು ಸಣ್ಣ ವಿಷಯನೂ ನೆನಪಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಡೆಲಿಲು ಇಲ್ಲ, ಆದ್ರೆ ನಾನು ಸಾಯೋ ಮುಂಚೆ ಯಾರೋ ಒಬ್ಬ ವ್ಯಕ್ತಿ ಎಸ್ ಎಸ್ ಅಂತ ಹೇಳಿದ್ದ ಅಂತ ಹೇಳ್ತಾಳೆ. ಈಗ ಇವರು ಬೇರೆ ಬೇರೆ ರೀತಿಯಲ್ಲಿ ಡೆಲಿಲು ಬಗ್ಗೆ ಕಂಡುಹಿಡಿಯೋಕೆ ಟ್ರೈ ಮಾಡ್ತಾರೆ. ಅದೇ ಟೈಮಲ್ಲಿ ಪ್ರಭಾಗೆ ಮುಂಬೈಗೆ ಹೋಗೋಕೆ ಟಿಕೆಟ್ ಬರುತ್ತೆ. ಪ್ರಭಾ ಡೆಲಿಲುಗೆ ಒಬ್ಬನೇ ಹೋಗ್ಬೇಕಾದ್ರೆ ಭಯ ಆಗ್ತಿದೆ, ನೀನು ನನ್ನ ಜೊತೆ ಬರ್ತೀಯಾ ಅಂತ ಕೇಳ್ತಾನೆ. ಆಗ ಆಕೆ ಖಂಡಿತ ಬರ್ತೀನಿ, ಇದನ್ನ ಕೇಳ್ಬೇಕಾ ಅಂತ ಹೇಳ್ತಾಳೆ.
ಇವರು ಪ್ಲೇನ್ ಅಲ್ಲಿ ಹೋಗ್ತಿದ್ದಾಗ ಡೆಲುಲು ಒಂದು ಹುಡುಗಿ ಬಾಡಿಯಲ್ಲಿ ಹೋಗಿ ತಾನು ಸಾಯೋ ಮುಂಚೆ ಬೆಂಗಳೂರಲ್ಲಿದ್ದೆ ಅಂತ ನೆನಪಾಗುತ್ತೆ. ಇದನ್ನ ಆಕೆ ಪ್ರಭಾಗೆ ಹೇಳ್ತಾಳೆ. ಈಗ ಸೀನ್ ಸಾಧ್ಯ ಅನ್ನೋ ಹುಡುಗಿ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಈಕೆ ಬಾಯ್ ಫ್ರೆಂಡ್ ಬ್ರೇಕಪ್ ಹೇಳಿ ಅಮೆರಿಕಕ್ಕೆ ಹೋಗ್ತಾನೆ. ಈಕೆ ಈಗ ಸ್ಟುಡಿಯೋಗೆ ಬರ್ತಾಳೆ. ಇದೇ ಸ್ಟುಡಿಯೋದಲ್ಲಿ ಪ್ರಭಾ ಇರ್ತಾನೆ. ಈಕೆ ಕೂಡ ಬಾಂಬೆ ಪ್ರೊಡ್ಯೂಸರ್ ಟೀಮ್ ಅಲ್ಲಿ ಇರ್ತಾಳೆ. ಆಕ್ಚುಲಿ ಪ್ರಭಾ ಮ್ಯೂಸಿಕ್ ಕೇಳಿ ಆತನನ್ನ ಸೆಲೆಕ್ಟ್ ಮಾಡಿದ್ದು ಕೂಡ ಸಾಧ್ಯ ಆಗಿರ್ತಾಳೆ. ಇಲ್ಲಿ ಇವರು ಮ್ಯೂಸಿಕ್ ಪ್ಲೇ ಮಾಡಿದ ಮೇಲೆ ಏನಾದ್ರೂ ತಿನ್ಬೇಕಂತ ಹೊರಗೆ ಹೋಗ್ತಾರೆ. ಇಲ್ಲಿ ಸಾಧ್ಯ ಬಾಯ್ ಫ್ರೆಂಡ್ ಆಕೆಗೆ ಟೆಕ್ಸ್ಟ್ ಮಾಡ್ತಾನೆ. ಇದನ್ನ ನೋಡಿ ಡೆಲುಲು ಪ್ರಭಾಗೆ ಹೇಳ್ತಾಳೆ. ಪ್ರಭಾ ಆಕೆಗೆ ಸಮಾಧಾನ ಮಾಡ್ತಾನೆ. ಈಗ ಇವರು ಸಾಧ್ಯ ಫ್ಲಾಟ್ಗೆ ಬಂದು ತನ್ನ ಲವ್ ಸ್ಟೋರಿ ಹೇಳ್ತಾಳೆ. ಡೆಲುಲುಗೆ ಆಕೆ ಲವ್ ಸ್ಟೋರಿ ಕೇಳಿ ಏನೋ ನೆನಪು ಬರುತ್ತೆ. ಆಕೆ ಪ್ರಭಾಗೆ ನಾನು ಕೂಡ ಯಾರನ್ನೋ ಲವ್ ಮಾಡ್ತಿದ್ದೆ ಅಂತ ಹೇಳ್ತಾಳೆ. ಈಗ ಇವರು ಪ್ಲೇನ್ ಅಲ್ಲಿ ವಾಪಸ್ ಬರ್ತಿದ್ದಾಗ ಶಾಕಿಂಗ್ಲಿ ಸಾಧ್ಯ ಕೂಡ ಅದೇ ಪ್ಲೇನ್ ಅಲ್ಲಿ ಇರ್ತಾಳೆ. ಅಂದ್ರೆ ಸಾಧ್ಯ ಕೂಡ ಕೇರಳದಲ್ಲಿರ್ತಾಳೆ. ಆಕೆ ಮ್ಯೂಸಿಕ್ ಗಾಗಿ ಪ್ರಭಾ ತರ ಬಾಂಬೆಗೆ ಹೋಗಿರ್ತಾಳೆ. ಈಗ ಇವರು ವಾಪಸ್ ಮನೆಗೆ ಬಂದಾಗ ಸಾಧ್ಯ ಪ್ರಭಾಗೆ ಕಾಲ್ ಮಾಡ್ತಾಳೆ. ಮತ್ತು ನಾಳೆ ನನ್ನ ಕಸಿನ್ ಮ್ಯಾರೇಜ್ ಇದೆ, ನೀನು ನಾಳೆ ಖಂಡಿತ ಬರಬೇಕು ಅಂತ ಹೇಳ್ತಾಳೆ. ಪ್ರಭಾ ಸರಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಈಗ ಡೆಲುಲು ಪ್ರಭಾಗೆ ನನಗನಿಸುತ್ತೆ ಸಾಧ್ಯ ನಿನ್ನ ಲವ್ ಮಾಡ್ತಿದ್ದಾಳೆ ಅಂತ ಹೇಳ್ತಾಳೆ. ಆದ್ರೆ ಪ್ರಭಾ ಹಾಗೇನಿಲ್ಲ, ಆಕೆ ಬರೀ ಫ್ರೆಂಡ್ಶಿಪ್ ಅಲ್ಲಿ ನನ್ನ ಕರೆದಿದ್ದಾಳೆ ಅಂತ ಹೇಳ್ತಾನೆ. ಆಗ ಡೆಲುಲು ಯಾವ ಹುಡುಗಿ ತಾನೇ ಫಸ್ಟ್ ಮೀಟ್ ಅಲ್ಲಿ ತನ್ನ ಬ್ರೇಕಪ್ ಸ್ಟೋರಿ ಹೇಳ್ತಾಳೆ. ಒಬ್ಬ ಹುಡುಗಿ ಮನಸ್ಸಲ್ಲಿರೋದು ಇನ್ನೊಬ್ಬ ಹುಡುಗಿಗೆ ಮಾತ್ರ ಗೊತ್ತಾಗುತ್ತೆ. ನೀನು ಒಂದು ಕೆಲಸ ಮಾಡು, ನಿನ್ನ ತಂದೆ ಕಾರ್ ತಗೊಂಡು ಚೆನ್ನಾಗಿ ರೆಡಿಯಾಗಿ ಹೋಗು, ಆಕೆ ಇಂಪ್ರೆಸ್ ಆಗ್ತಾಳೆ ಅಂತ ಹೇಳ್ತಾಳೆ. ಆದ್ರೆ ಪ್ರಭಾ ನಾನು ನನ್ನ ತಂದೆ ಹತ್ರ ಮಾತಾಡಲ್ಲ ಅಂತ ಹೇಳ್ತಾನೆ. ಆದ್ರೆ ಡೆಲುಲು ಫೋರ್ಸ್ ಮಾಡಿದ್ದಕ್ಕೆ ತನ್ನ ತಂದೆ ಹತ್ರ ಹೋಗ್ತಾನೆ. ಪ್ರಭಾ ತಂದೆ ಇಲ್ಲಿ ಪ್ರಭಾ ತಾಯಿ ತಂದಿದ್ದ ನಾಯಿಯ ಆರೈಕೆ ಮಾಡ್ತಿರ್ತಾನೆ. ಇದನ್ನ ನೋಡಿ ಪ್ರಭಾ ಶಾಕ್ ಆಗ್ತಾನೆ. ಪ್ರಭಾ ಇಲ್ಲಿ ಇನ್ನೊಂದು ವಿಷಯ ಗಮನಿಸ್ತಾನೆ. ಪ್ರಭಾ ತಂದೆ ಆಕ್ಸಿಜನ್ ಪೈಪ್ ಯೂಸ್ ಮಾಡ್ತಿರ್ತಾನೆ. ಇದು ಪ್ರಭಾಗೆ ಗೊತ್ತಿರಲ್ಲ. ಅವನು ಇದನ್ನ ನೋಡಿ ಬೇಜಾರಾಗ್ತಾನೆ. ತಾನು ತನ್ನ ಈಗೋಗೋಸ್ಕರ ಎಷ್ಟು ದಿನದಿಂದ ತನ್ನ ತಂದೆ ಹತ್ರ ಮಾತಾಡಿಲ್ಲ. ಆದ್ರೆ ಅವನ ತಂದೆಗೆ ವಯಸ್ಸಾಗಿರುತ್ತೆ. ಅವರ ಹೆಲ್ತ್ ಹಾಳಾಗಿರೋದು ಅವನಿಗೆ ಗೊತ್ತೇ ಇರಲ್ಲ. ಈಗ ಪ್ರಭಾ ತನ್ನ ತಂದೆಯಿಂದ ಕಾರ್ ತಗೊಂಡು ಮದುವೆಗೆ ಹೋಗ್ತಾನೆ. ಇಲ್ಲಿ ಸಾಧ್ಯ ಪ್ರಭಾನ ನೋಡಿ ತುಂಬಾ ಖುಷಿ ಆಗ್ತಾಳೆ. ಇವರು ಇಲ್ಲಿ ಸ್ವಲ್ಪ ಡ್ಯಾನ್ಸ್ ಮಾಡ್ತಾರೆ. ಪ್ರಭಾ ಮತ್ತು ಸಾಧ್ಯ ಕ್ಲೋಸ್ ಆಗ್ತಿರೋದನ್ನ ನೋಡಿ ಡೆಲುಲುಗೆ ಜೆಲಸ್ ಫೀಲ್ ಆಗ್ತಿರುತ್ತೆ. ಈಗ ಇವರು ಪ್ರೋಗ್ರಾಮ್ ಮುಗಿಸಿ ಮನೆಗೆ ಬರ್ತಿದ್ದಾಗ ದಾರಿಯಲ್ಲಿ ಡೆಲುಲು ಪ್ರಭಾಗೆ ನಾನು ನಿನ್ನ ಇಷ್ಟಪಡ್ತಿದ್ದೀನಿ, ಐ ಲವ್ ಯು ಅಂತ ಹೇಳ್ತಾಳೆ. ಆಗ ಪ್ರಭಾ ಕೂಡ ಐ ಲವ್ ಯು ಟು ಅಂತ ಹೇಳ್ತಾನೆ. ಆಗ ಡೆಲ್ಲು ಈಗಿಂದ ನೀನು ಸಾಧ್ಯ ಹತ್ರ ಮಾತಾಡ್ಬೇಡ, ಆಕೆ ಹಿಂದೆ ಹೋಗ್ಬೇಡ ಅಂತ ಹೇಳ್ತಾಳೆ. ಆಗ ಪ್ರಭಾ ಅರೆ ಏನಾಯ್ತು, ನೀನೇ ತಾನೇ ಆಕೆ ನಿನ್ನ ಲವ್ ಮಾಡ್ತಿದ್ದಾಳೆ, ನೀವಿಬ್ಬರು ಒಳ್ಳೆ ಜೋಡಿ ಅಂತ ಹೇಳಿದ್ದು. ನಾನು ಇದೆಲ್ಲ ಬೇಡ ಅಂತ ಹೇಳಿದ್ರು ನೀನೇ ಬಲವಂತ ಮಾಡಿ ನನ್ನ ಆಕೆ ಜೊತೆ ಕ್ಲೋಸ್ ಆಗುವಂತೆ ಮಾಡಿದ್ದು. ಆದ್ರೆ ಈಗ ಉಲ್ಟಾ ಹೊಡಿತಿದ್ಯಾ ಅಂತ ಹೇಳ್ತಾನೆ. ಆಗ ಡೆಲುಲು ಹೌದು ನಾನೇ ಹೇಳಿದ್ದು, ಆದ್ರೆ ಈಗ ನಾನೇ ಹೇಳ್ತಿದ್ದೀನಿ, ನಾನು ನಿನ್ನ ಲವ್ ಮಾಡ್ತಿದ್ದೀನಿ, ನೀನು ಆಕೆ ಜೊತೆ ಮಾತಾಡ್ಬೇಡ ಅಂತ ಹೇಳ್ತಾಳೆ. ಅದೇ ಟೈಮಲ್ಲಿ ಸಾಧ್ಯ ಪ್ರಭಾಗೆ ಕಾಲ್ ಮಾಡ್ತಾಳೆ. ಪ್ರಭಾ ಸಾಧ್ಯ ಜೊತೆ ಮಾತಾಡೋಕೆ ನನಗೆ ಪ್ರೈವೇಸಿ ಬೇಕು ಅಂತ ಮೊಬೈಲ್ ತಗೊಂಡು ಹೊರಗೆ ಬರ್ತಾನೆ. ಆಗ ಸಡನ್ ಆಗಿ ಹಿಂದೆಯಿಂದ ಒಂದು ಕಾರ್ ಬರುತ್ತೆ. ಇದು ಪ್ರಭಾಗೆ ಸ್ವಲ್ಪದರಲ್ಲಿ ಗುದ್ದೋದ್ರಲ್ಲಿರುತ್ತೆ. ಆ ಕಾರ್ ಆತ ಪ್ರಭಾಗೆ ನೋಡಿ ಇಳಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಆಗ ಪ್ರಭಾ ಕಾರಲ್ಲಿ ನೋಡಿದಾಗ ಅಲ್ಲಿ ಡೆಲುಲು ಇರಲ್ಲ. ಆಕೆ ಪ್ರಭಾ ಹಿಂದೆ ನಿಂತಿರ್ತಾಳೆ. ಈಕೆ ಪ್ರಭಾಗೆ ಹಗ್ ಮಾಡ್ತಾಳೆ. ಈಗ ಡೆಲುಲುಗೆ ತನ್ನ ಪಾಸ್ಟ್ ನೆನಪಾಗುತ್ತೆ. ಆಕ್ಚುಲಿ ಡೆಲುಲು ನಿಜವಾದ ಹೆಸರು ಮಾಯಾ ಮ್ಯಾಥ್ಯೂಸ್ ಆಗಿರುತ್ತೆ. ಈಕೆ ಬೆಂಗಳೂರಲ್ಲಿ ಸ್ಟಡಿ ಮಾಡ್ತಿರ್ತಾಳೆ. ಆದ್ರೆ ಹಾಲಿಡೇಸ್ ನಲ್ಲಿ ತನ್ನ ಮನೆಗೆ ಬಂದಿರ್ತಾಳೆ. ಈಕೆ ಫ್ಯಾಮಿಲಿ ಊಟಿಯಲ್ಲಿರುತ್ತೆ. ಇವರಿಗೆ ಅಲ್ಲಿ ಒಂದು ಎಸ್ಟೇಟ್ ಕೂಡ ಇರುತ್ತೆ. ಮಾಯಾ ಫ್ಯಾಮಿಲಿ ನೈಟ್ ಡಿನ್ನರ್ ಮಾಡ್ತಿದ್ದಾಗ ಮಾಯಾ ತನ್ನ ಫ್ಯಾಮಿಲಿಗೆ ತಾನು ಒಬ್ಬ ಹುಡುಗನನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಆದ್ರೆ ಮಾಯಾ ತಾಯಿ ಹುಡುಗರು ಸರಿ ಇರಲ್ಲ, ಅವರು ನಿನ್ನ ಯೂಸ್ ಮಾಡ್ತಾರೆ ಅಷ್ಟೇ ಅಂತ ಹೇಳ್ತಾಳೆ. ಆದ್ರೆ ಮಾಯಾ ಆ ಹುಡುಗನನ್ನ ಲವ್ ಮಾಡ್ತಿಲ್ಲ, ನಾನೇ ಆತನನ್ನ ಲವ್ ಮಾಡ್ತಿದ್ದೀನಿ. ನಾಳೆ ಅವನಿಗೆ ಪ್ರಪೋಸ್ ಮಾಡ್ಬೇಕು ಅಂದುಕೊಂಡಿದ್ದೀನಿ. ನಾಳೆ ಅವನು ಇಲ್ಲಿಗೆ ಬರ್ತಾನೆ, ನೀವು ನನ್ನ ಜೊತೆ ಬನ್ನಿ ಅಂತ ಹೇಳ್ತಾಳೆ. ಈಗ ಮಾರನೇ ದಿನ ಮಾಯಾ ಅಂಡ್ ಫ್ಯಾಮಿಲಿ ಆ ಹುಡುಗನಿಗಾಗಿ ವೇಟ್ ಮಾಡ್ತಿರ್ತಾರೆ. ಆದ್ರೆ ಆ ಹುಡುಗ ಮಾಯಾಗೆ ಟೆಕ್ಸ್ಟ್ ಮಾಡಿ ತಾನು ಬರ್ತಿಲ್ಲ ಅಂತ ಹೇಳ್ತಾನೆ. ಮಾಯಾಗೆ ಬೇಜಾರಾಗುತ್ತೆ. ಆಗ ಮಾಯಾ ತಾಯಿ ನಾನು ಹೇಳಿದ್ನಲ್ಲ ಹುಡುಗರನ್ನ ನಂಬಾರದು ಅಂತ ಹೇಳ್ತಾಳೆ. ಅದೇ ಟೈಮಲ್ಲಿ ಆ ಹುಡುಗ ಮಾಯಾಗೆ ಕಾಲ್ ಮಾಡ್ತಾನೆ. ಮಾಯಾ ಅವನ ಜೊತೆ ಮಾತಾಡ್ಬೇಕಂತ ಕಾರಿಂದ ಇಳಿತಾಳೆ. ಆಗ ಒಂದು ಕಾರ್ ಬಂದು ಆಕೆನ ಗುದ್ಬಿಡುತ್ತೆ. ಮಾಯಾನ ಹಾಸ್ಪಿಟಲ್ ನಲ್ಲಿ ಜಾಯಿನ್ ಮಾಡಿದಾಗ ಡಾಕ್ಟರ್ ಮಾಯಾಗೆ ಬ್ರೈನ್ ಡೆಡ್ ಆಗಿದೆ, ಆಕೆ ಲೈಫ್ ಲಾಂಗ್ ಹೀಗೆ ಇರ್ತಾಳೆ ಅಂತ ಹೇಳ್ತಾರೆ. ಈಗ ಸ್ಕೂಲಲ್ಲಿದ್ದ ಮಾಯಾ ತಮ್ಮನ್ನ ಪ್ರಿನ್ಸಿಪಲ್ ಹಾಸ್ಪಿಟಲ್ಗೆ ಕಳಿಸ್ತಾಳೆ. ಅವನ ಜೊತೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಲಾಯರ್ ಮಗನ ಬಾಡಿಯಲ್ಲಿದ್ದ ಮಾಯಾ ಆ ಹುಡುಗ ಮಾಯಾ ತಮ್ಮನ ಫ್ರೆಂಡ್ ಆಗಿರ್ತಾನೆ. ಇಲ್ಲಿ ಮಾಯಾ ತಂದೆ ಆಕೆ ತಮ್ಮನಿಗೆ ನಿನ್ನ ಅಕ್ಕ ಲೈಫ್ ಲಾಂಗ್ ಹೀಗೆ ಬೆಡ್ ಮೇಲೆ ಇರ್ತಾಳೆ, ಹೀಗೆ ಬಿಟ್ರೆ ಆಕೆಗೆ ತುಂಬಾ ನೋವಾಗುತ್ತೆ, ಆದ್ರೆ ನಿನ್ನ ಒಪ್ಪಿಗೆ ಇದ್ರೆ ನಿನ್ನ ಅಕ್ಕನ ಈ ನೋವಿನಿಂದ ರಿಲೀಫ್ ಮಾಡಬಹುದು ಅಂತ ಹೇಳ್ತಾನೆ. ಆಗ ಆತ ಇಲ್ಲ, ಅಕ್ಕ ಆರಾಮಾಗಿರ್ಬೇಕು ಅಂತ ಡಾಕ್ಟರ್ಗೆ ಎಸ್ ಅಂತ ಹೇಳ್ತಾನೆ. ಇದೇ ಮಾತನ್ನ ಮಾಯಾ ಸಾಯುವಾಗ ಕೇಳಿರ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ಮಾಯಾಗೆ ಎಲ್ಲ ನೆನಪಾಗಿ ಇದನ್ನ ಪ್ರಭಾಗೆ ಹೇಳ್ತಾಳೆ. ಆಕೆಗೆ ಮುಕ್ತಿ ಸಿಗುತ್ತೆ, ಆಕೆ ನಿಜವಾಗ್ಲೂ ಮಾಯವಾಗ್ತಾಳೆ. ಈಗ ಸ್ವಲ್ಪ ದಿನ ಆದ್ಮೇಲೆ ಪ್ರಭಾ ಮಾಯಾ ಮನೆಗೆ ಬರ್ತಾನೆ. ಇಲ್ಲಿ ಆಕೆ ತಾಯಿ ಇರ್ತಾಳೆ. ಪ್ರಭಾ ಮಾಯಾ ತಾಯಿ ಜೊತೆ ಮಾತಾಡಿ ಮುಂಬೈಗೆ ಹೋಗ್ತಾನೆ. ಇಲ್ಲಿ ಅವನ ಕಾನ್ಸರ್ಟ್ ಇರುತ್ತೆ. ಸಾಧ್ಯ ಪ್ರಭಾಗೆ ಚೇರ್ ಮಾಡ್ತಿರ್ತಾಳೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.